ಸುಶೀಲ ಡೆಲ್ಲಿಗೆ ಮದ್ವೆಗೆ ಹೋಗಿದ್ದಲ್ಲ, ಏನಾಯ್ತು ಏನು ಅಂತ ಕೇಳೋಮ ಅಂತ ಬಂದೆ. ಯಾಕೆ 3 ದಿನಕ್ಕೆ ಹಿಂಗೆ ಸ್ವರ್ಗ ಹೋಗಿದ್ದಿ? ಯಾಕೆ ಊಟ ತಿಂಡಿ ಸರಿಗಿರ್ಲಿಲ್ವೇ? ಅಯ್ಯೋ ಅಕ್ಕ, ತಿಂಡಿಗೆ ಅಂತ ಎಂಥದ್ದು ಪೆಣ್ಸಿಗೆ ಬಜ್ಜಿ ಕೊಡವು, ಆಮೇಲೆ ಎಂಥದ್ದು ಬೆಡ್ ಕೊಟ್ಬಿಟ್ಟು ಅದಕ್ಕೆ ಸಾರು ಗೊಜ್ಜಂಗೆ ಕೊಡವು, ಆಮೇಲೆ ಕಡಲೆ ಹಿಟ್ಟಲ್ಲಿ ಹಪ್ಳದಂಗೆ ಮಾಡ್ಬಿಟ್ಟು ಪಾಪಡಿ ಅಂತ ಕೊಡವು. ಬರೀ ಇಂಥವೇ ಕಣ. ಒಂಚೂರು ಅನ್ನ ಕೊಡವು, 2 ಸ್ಪೂನ್ 3 ಸ್ಪೂನು. ಅಯ್ಯೋ ಅದ್ರ ಜೊತೆಗೆ ಚಪಾತಿ ಬೇರೆ ಕೊಡವು. ನನಗೆ ಸಾಕಾಗೋಯ್ತು ಕಣ. 3 ದಿನ ಆಯಿತು ಟಾಯ್ಲೆಟ್ಗೆ ಹೋಗಿ. ಹೆಣ್ಣು ಚೆನ್ನಾಗದೆ, ಹೆಣ್ಣು ಚೆನ್ನಾಗೇ ಐತೆ. ನನ್ಗನ್ಸಿದ್ದು ಈಟೆ ಕಣ, ಆ ಹುಡ್ಗಂಗೆ ಆಡ್ತೂರಿನ ಹೆಣ್ಣಿನ ಅವಶ್ಯಕತೆ ಇತ್ತೆ. ನಮ್ಮ ಕರ್ನಾಟಕದಾಗೆ ಎಣ್ಣೆಗೆ ಬರ್ವೆ, ಕೈ ತೊಳೆದು ಮುಟ್ಟಷ್ಟು ಚೆನ್ನಾಗಿರೋ ಎಣ್ಣೆಗಳು ಇಲ್ಲೂ ಇದ್ವು. ಏನೋ ಅವನ ಋಣ ಅಲ್ಲಿತ್ತ ಏನೋ ಅನಿಸ್ಬಿಡ್ತು. ಈ 3 ದಿನ ನೋಡಿದ್ಮೇಲೆ ನನಗೆ ಅನ್ಸಿದ್ದು ಇಷ್ಟೇ ಕಣ ಶಾಂತಕ್ಕ. ಶಾಸ್ತ್ರ ಸಂಪ್ರದಾಯ ಸಂಸ್ಕಾರ ಆಚಾರ ವಿಚಾರ ಅವೆಲ್ಲ ಏನೇ ಇದ್ರು ಉಡುಗೆ ತೊಡುಗೆ ಅಲ್ಲವ ನಮ್ಮ ಕರ್ನಾಟಕದಲ್ಲೇ ಉಳ್ಕೊಂಡವೇನೋ ಅಂತ ಅನ್ನಿಸ್ಬಿಡ್ತು. ಅದ್ರಾಗೂ ನಾವು ಕರ್ನಾಟಕದಲ್ಲಿ ಊಟಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದೀವೋ, ನಮ್ಮೂರಾಗ ಊಟಕ್ಕಂತೂ 7 ಜನ್ಮದ ಪುಣ್ಯನೇ ಮಾಡಿದ್ದೀವೇನೋ ಅಂತ ಅನಿಸ್ಬಿಡ್ತು ಕಣ. ಅಲ್ಲೆಲ್ಲ ನೋಡಿದ್ಮೇಲೆ ಆಟಿಲ್ದೆ ಹೇಳವ್ರೆ ರಾಜ್ಕುಮಾರ್ ಅವರು, 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ. ಏಟೊತ್ತಿಗೆ ಹೋಗಿ ನಮ್ಮೂರು ಹೋಗಿ ಒಂದು ಚೊಂಬು ನೀರು ಕುಡಿದು ತುಂಬ ಉಂಡು ಕಣ್ಣು ತುಂಬ ನಿದ್ದೆ ಮಾಡೋಣ ಅನಿಸ್ಬಿಡ್ತು ಕಣ.